ಕಳೆದ ವರ್ಷ ನಾವು ಗೋವಾ ರಾಜಭವನದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲು ನಮಗೆ ಒಂದು ಕರೆ ಬಂದಿತ್ತು. ಎಲ್ಲ ಕನ್ನಡ ಪರ ಸಂಘಟನೆಗಳ ಇಬ್ಬಿಬ್ಬರು ಪ್ರಮುಖರು ಅಲ್ಲಿ ಬರಬೇಕಂತೇಳಿ ಅರುಣ್ ಕುಮಾರ್ ಅವರ ಒಂದು ಮೂಲಕ ನಮಗೆ ಎಲ್ಲರಿಗೂ ಕರೆ ಇತ್ತು. ನಾವು ಅಲ್ಲಿಗೆ ಹೋದಿವಿ. ಆವಾಗ ಹೋದಾಗ ನಮ್ಮ ನಾಯಕರಾದಂಥ ಶ್ರೀ ಮುರಳಿ ಮೋಹನ್ ಶೆಟ್ಟಿ ಸಾಹೇಬರು ಹೇಳಿದರು, ಎಲ್ಲರೂ ಕೂಡಿದ್ವಿ, ಎಲ್ಲ ಕನ್ನಡ ಸಂಘದ ಅಧ್ಯಕ್ಷರುಗಳು ನಾವು ಸೇರಿದ್ವಿ. ಅಂಥ ಒಂದು ಸಂದರ್ಭದಲ್ಲಿ ಅವರು ಹೇಳಿದರು, ನಾವು ಮುಂಬರುವ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಏನಿದೆ ಎಲ್ಲರೂ ಒಟ್ಟಿಗೆ ಸೇರಿಗೆ ಒಂದೇ ವೇದಿಕೆಯಲ್ಲಿ ಆಚರಿಸೋಣ ಅಂತೇಳಿ ಅವತ್ತಿನ ದಿವಸ ಅವರು ಡಿಸೈಡ್ ಮಾಡಿದರು, ನಿರ್ಧರಿಸಿದ್ರು. ಅಂಥ ಒಂದು ಅವತ್ತಿನ ನಿರ್ಧಾರ ಇವತ್ತಿನ ಒಂದು ಇತಿಹಾಸಕ್ಕೆ ಕಾರಣವಾಗಿದೆ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಅನಿಸುತ್ತೆ. ಈ ಒಂದು ಕಾರ್ಯಕ್ರಮದ ಒಟ್ಟಾರೆ ರೂಪರೇಷೆಗಳನ್ನು ಮತ್ತು ಈ ಕಾರ್ಯಕ್ರಮದ ಏನಾದರೂ ಯಶಸ್ವಿ ಇವತ್ತು ಆಗ್ತಾ ಇದೆಯಪ್ಪ ಅಂದರೆ ಅದಕ್ಕೆ ಮೂಲ ಕಾರಣಗಳು ನಮ್ಮ ಶ್ರೀ ಮುರಳಿ ಮೋಹನ್ ಶೆಟ್ಟಿ ಸಾಹೇಬರು ಅವರ ಒಂದು ನೇತೃತ್ವದಲ್ಲಿ ಬಹಳ ಒಂದು ಪ್ರಯತ್ನ ಮಾಡಿದರು. ಇಂಥ ಒಂದು ಕಾರ್ಯಕ್ರಮ ಕಳೆದ ಹಿಂದಿನ ದಿನಗಳಲ್ಲಿ ಆಗಿದ್ದಿಲ್ಲ, ಅದು ಇವತ್ತಿನ ದಿವಸ ಆಗಿದೆಯಪ್ಪ ಅಂದ್ರೆ ಯಶಸ್ವಿ ಆಗಿದೆಯಪ್ಪ ಅಂದ್ರೆ ಅವರ ಒಂದು ನೇತೃತ್ವವೇ ಕಾರಣ. ಗೋವಾದಲ್ಲಿ ಸುಮಾರು ಸಂಘಟನೆಗಳಿವೆ, ಸುಮಾರು 40 ಸಂಘಟನೆಗಳಿವೆ. ಅದರಲ್ಲಿ ಕೆಲವು ಎಷ್ಟಪ್ಪ ಅಂದ್ರೆ ಒಂದು 25 ಸಂಘಟನೆಗಳು ಬಹಳ ಆ್ಯಕ್ಟಿವ್ ಆಗಿವೆ. ಅಂಥದ್ರಲ್ಲಿ ಅಖಿಲ ಗೋವಾ ಕನ್ನಡ ಮಹಾಸಂಘ ಇರ್ಬೋದು, ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ಹೀಗೆ ಕನ್ನಡ ಸಾಹಿತ್ಯ ಪರಿಷತ್ತು ಗೋವಾ ಎಲ್ಲ ಕನ್ನಡ ಪರ ಸಂಘಟನೆಗಳು ಏನದವು ಅವು ಪ್ರತಿ ವರ್ಷ ಕನ್ನಡ ಕಾರ್ಯಕ್ರಮಗಳು ಪ್ರತಿಯೊಂದು ಸಂಘಗಳು ಆಚರಣೆ ಮಾಡ್ತಾ ಬರ್ತಾ ಇದ್ದವು. ಅಂಥ ಒಂದು ಸಂದರ್ಭದಲ್ಲಿ ಎಲ್ಲರೂ ಬೇರೆ ಬೇರೆ ಆಚರಣೆ ಮಾಡೋದು ಬೇಡ, ಎಲ್ಲರೂ ಒಟ್ಟಿಗೆ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡೋಣ ಅಂಥೇಳಿ ಒಂದು ಸಭೆಯನ್ನು ಮೊದಲು ನಾವು ಓಲ್ಡ್ ಗೋವಾದ ರತ್ನಸಾಗರ್ ಹೋಟೆಲ್ನಲ್ಲಿ ತೆಗೆದುಕೊಂಡಿವಿ. ಆ ಒಂದು ರತ್ನಸಾಗರ ಹೋಟೆಲ್ನಲ್ಲಿ ತೆಗೆದುಕೊಂಡು ಎಲ್ಲರೂ ಒಂದು ಸಮಿತಿಯನ್ನು ಮಾಡೋಣ. ಏನು ಮಾಡೋಣಪ್ಪ ಅಂದ್ರೆ ಹಲವಾರು ಚರ್ಚೆ ಆಯಿತು. ಆವಾಗ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಅಂತೇಳಿ ಒಂದು ಸಮಿತಿ ಮಾಡೋಣ, ಅದಕ್ಕೆ ಮುರಳಿ ಮೋಹನ್ ಶೆಟ್ಟಿ ಸಾಹೇಬರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ಎಲ್ಲ ಕನ್ನಡ ಸಂಘಟನೆಗಳನ್ನು ಇದನ್ನು ಮಾಡೋಣ ಅಂತ ಹೇಳಿದರು. ಅದಕ್ಕೆ ಸಿದ್ದಣ್ಣ ಮೇಟಿಯವರು ಗೌರವ ಅಧ್ಯಕ್ಷರನ್ನಾಗಿ ಮಾಡಿ ನಮ್ಮದೊಂದು ಎಲ್ಲ ಕನ್ನಡ ಪರ ಸಂಘಟನೆಗಳನ್ನು ಒಳಗೊಂಡು ಒಂದು ಕೋರ್ ಕಮಿಟಿ ಮಾಡಿ ಅದರ ನೇತೃತ್ವದಲ್ಲಿ ಸುಮಾರು 1.5 ತಿಂಗಳ ಈ ಒಂದು ಕಾರ್ಯಕ್ರಮದ ತಯಾರಿ ನಡೆಸಿದ್ವಿ. ಆ ಒಂದು ಇದರೊಳಗೆ ನಾವು ಹಲವಾರು ಡೇಟ್ಗಳನ್ನು ಬದಲಾಯಿಸ್ತಾ ಹೋದಿವಿ. ಮತ್ತು ಹಾಲುಗಳನ್ನು ಏನಾಯಿತು, ಹಾಲುಗಳು ಇಲ್ಲಿ ಈ ಫಿಲ್ಮ್ ಫೆಸ್ಟಿವಲ್ ಇರುವುದರಿಂದ ಹಾಲುಗಳ ಒಂದು ನಮಗೆ ಕೊರತೆ ಉಂಟಾಯಿತು. ಅಂಥ ಒಂದು ಸಂದರ್ಭದಲ್ಲಿ ಪರ್ವರಿಯಂನ ಈ ಒಂದು ಸಭಾಭವನದಲ್ಲಿ ಮಾಡುವ, ಅದು ಓಪನ್ ಹಾಲ್ನಲ್ಲಿ ಮಾಡುವ ಅಂತೇಳಿ ಒಂದು ಡಿಸೈಡ್ ಆಯಿತು. ಅದಕ್ಕೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಒಂದು ಯಶಸ್ವಿಗೆ ಸಾಕ್ಷಿಯಾಗಿರುವಂಥ ಎಲ್ಲ ಗೋವಾ ಕನ್ನಡ ಪರ ಸಂಘಟನೆಗಳು ಮತ್ತು ಗೋವಾ ಕನ್ನಡ ಪರ ಎಲ್ಲ ಸಂಘಟನೆಗಳ ಪ್ರಮುಖರು ಮತ್ತು ಗೋವಾ ಕನ್ನಡಿಗರಿಗೆ ನಾನು ಧನ್ಯವಾದ